ದ ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಗಹನವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ವಿಜಯೇಂದ್ರ ರಾಮನಾಥ ಭಟ್ರ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಬೃಹತ್ ಗ್ರಂಥವನ್ನ ನಾವು ಆಧಾರವಾಗಿ ಇಟ್ಕೊಂಡಿದ್ದೀವಿ. ಈ ಕೃತಿ ಸಂಧ್ಯಾವಂದನೆಯನ್ನೋ ವೈದಿಕ ಆಚರಣೆಯ ಕರ್ಮ ಮತ್ತು ಜ್ಞಾನದ ಆಯಾಮಗಳನ್ನ ತುಂಬಾನೇ ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತೆ. ಹೌದು, ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆನೇ ಇದು. ಅಂದ್ರೆ ಸಂಧ್ಯಾವಂದನೆಯಲ್ಲಿ ಬರುವ ಅಘಮರ್ಷಣ ಅನ್ನೋ ಒಂದು ಅತ್ಯಂತ ಮಹತ್ವದ ಕ್ರಿಯೆಯ ನಿಜವಾದ ಶಕ್ತಿ ಎಲ್ಲಿದೆ? ಅದು ಆ ಕ್ರಿಯೆಗೆ ಅಂತಾನೇ ನಿಗದಿಯಾಗಿರುವ ನಿರ್ದಿಷ್ಟ ವೈದಿಕ ಮಂತ್ರ, ಅದರ ಛಂದಸ್ಸು, ಋಷಿ, ದೇವತೆ ಈ ಥರದ ಒಂದು ನಿಖರವಾದ ಶಾಸ್ತ್ರೀಯ ರಚನೆಯಲ್ಲಿದೆಯಾ? ಅಥವಾ ಆ ಕ್ರಿಯೆ ಏನನ್ನ ಸಂಕೇತಿಸುತ್ತೋ ಆ ಆಂತರಿಕ ಶುದ್ಧೀಕರಣದ ಸಾರ್ವತ್ರಿಕ ತಾತ್ವಿಕ ಪ್ರಕ್ರಿಯೆಯಲ್ಲಿ ಅಡಗಿದೆಯಾ? ನನ್ನ ವಾದ ಬಹಳ ಸ್ಪಷ್ಟವಾಗಿದೆ. ಈ ಆಚರಣೆಯ ನಿಜವಾದ ಶಕ್ತಿ ಮತ್ತು ಅದರ ಫಲಪ್ರಾಪ್ತಿ ಅದರ ಮೂಲ ವೈದಿಕ ಸ್ವರೂಪದಲ್ಲಿ ಮತ್ತು ಅದನ್ನ ಚಾಚೂ ತಪ್ಪದೆ ಅನುಸರಿಸುವ ನಿಖರವಾದ ವಿಧಾನದಲ್ಲೇ ಇದೆ ಅಂತ ನನ್ನ ನಂಬಿಕೆ. ಇಲ್ಲಿ ಆ ರೂಪವೇ ಸಾರವನ್ನ ನಿರ್ಧಾರಿಸುತ್ತೆ. ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ. ನನ್ನ ಪ್ರಕಾರ ಈ ಎಲ್ಲಾ ಆಚರಣೆಗಳ ಹಿಂದಿರುವ ತಾತ್ವಿಕ ಸಾರ, ಆಂತರಿಕ ಭಾವ ಮತ್ತು ಮಾನಸಿಕ ಶುದ್ಧೀಕರಣದ ಗುರಿ ಇದೆಯಲ್ಲ, ಅದೇ ಹೆಚ್ಚು ಮಹತ್ವದ್ದು. ಶಾಸ್ತ್ರೀಯ ರಚನೆ ಅನ್ನೋದು ಆ ಗುರಿಯನ್ನು ತಲುಪೋಕೆ ಇರೋ ಒಂದು ಮಾರ್ಗ ಅಷ್ಟೇ, ಅದೇ ಅಂತಿಮ ಗುರಿಯಲ್ಲ. ಹಾಗಾದ್ರೆ ನನ್ನ ನಿಲುವನ್ನ ನಾನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ. ನೋಡಿ, ಸಂಧ್ಯಾವಂದನೆಯ ಅಂತರಂಗ ಕೇವಲ ಒಂದು ಪುಸ್ತಕ ಅಲ್ಲ, ಅದೊಂದು ಆಕರ ಗ್ರಂಥ. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠದ ಶ್ರೀಗಳ ಆಶೀರ್ವಾದದೊಂದಿಗೆ ಬಂದಿರೋ ಈ ಕೃತಿಯ ಅಧಿಕಾರವನ್ನ ನಾವು ಗೌರವಿಸಲೇಬೇಕು. ಇದನ್ನ ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗ ಅಂತ ಎರಡು ಸಂಪುಟಗಳಲ್ಲಿ ವಿಂಗಡಿಸಿರೋದೇ ಒಂದು ಅದ್ಭುತವಾದ ಸುಳಿವು. ಮೊದಲು ಕರ್ಮ, ಆಮೇಲೆ ಜ್ಞಾನ. ಈಗ ಅಘಮರ್ಷಣವನ್ನೇ ತಗೊಳ್ಳೋಣ. ಗ್ರಂಥವು ಇದನ್ನ ಅತ್ಯಂತ ಸ್ಪಷ್ಟವಾಗಿ ಪಾಪಪುರುಷ ವಿಸರ್ಜನೆ ಅಂತಲೇ ವ್ಯಾಖ್ಯಾನಿಸುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಇರಬಹುದಾದ ಪಾಪರೂಪಿ ಪುರುಷನನ್ನ ಹೊರಹಾಕೋ ಕ್ರಿಯೆ. ಇದು ಕೇವಲ ಒಂದು ಭಾವನಾತ್ಮಕ ಕಲ್ಪನೆ ಅಲ್ಲ. ಇದಕ್ಕಾಗಿ ಬಳಸೋ ಮಂತ್ರ ಋಗ್ವೇದದ ರಿತಂ ಚ ಸತ್ಯಂ ಚ. ಅಷ್ಟೇ ಅಲ್ಲ, ಈ ಮಂತ್ರಕ್ಕೆ ಅಘಮರ್ಷಣ ಅನ್ನೋ ಋಷಿ, ಭಾವವೃತ್ತ ಅನ್ನೋ ದೇವತೆ ಮತ್ತು ಅನುಷ್ಟುಪ್ ಅನ್ನೋ ಛಂದಸ್ಸು ಅಂತ ನಿಖರವಾಗಿ ಉಲ್ಲೇಖಿಸಲಾಗಿದೆ. ಈ ನಿರ್ದಿಷ್ಟ ಚೌಕಟ್ಟಿದೆಯಲ್ಲ, ಇದೊಂದು ವೈಜ್ಞಾನಿಕ ಸೂತ್ರದ ಹಾಗೆ. ಇದರಲ್ಲಿ ಒಂದನ್ನ ಬದಲಾಯಿಸಿದ್ರೂ ಫಲಿತಾಂಶ ಬದಲಾಗುತ್ತೆ. ಅದಕ್ಕೋಸ್ಕರ ಈ ಆಚರಣೆಯ ರೂಪವೇ ಅದರ ಫಲವನ್ನ ನಿರ್ಧರಿಸುವ ಪ್ರಮುಖ ಅಂಶ. ಇವೇದ್ ಹಾಗೆ ಗ್ರಂಥದ ಅಧಿಕಾರವನ್ನಾಗಲಿ ಅದರಲ್ಲಿರೋ ಸಂಶೋಧನೆಯನ್ನಾಗಲಿ ನಾನು ಪ್ರಶ್ನೆ ಮಾಡ್ತಿಲ್ಲ, ಖಂಡಿತ ಇಲ್ಲ. ಆದ್ರೆ ಅದರ ವ್ಯಾಖ್ಯಾನವನ್ನ ನಾವಿನ್ನೊಂದು ಕೋನದಿಂದನೂ ನೋಡ್ಬೇಕು ಅಲ್ವಾ? ಅಘಮರ್ಷಣ ಅನ್ನೋ ಪದದ ಮೂಲಾರ್ಥವೇನು? ಅಘ ಅಂದ್ರೆ ಪಾಪ, ಮರ್ಷಣ ಅಂದ್ರೆ ತೊಡೆದು ಹಾಕುವುದು. ಇದು ಒಂದು ಸಾರ್ವತ್ರಿಕ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪ್ರಕ್ರಿಯೆ. ಪಾಪಪುರುಷ ವಿಸರ್ಜನೆ ಅನ್ನೋದು ಇದೊಂದು ಅತ್ಯಂತ ಶಕ್ತಿಯುತವಾದ ರೂಪಕ ಅಂತ ನಂಗನ್ಸುತ್ತೆ. ನಮ್ಮಲ್ಲಿ ಮನೆ ಮಾಡಿರುವ ನಕಾರಾತ್ಮಕ ಆಲೋಚನೆಗಳು, ಅಹಂಕಾರ, ದುರಾಸೆ, ಈ ಕೆಟ್ಟ ಸಂಸ್ಕಾರಗಳೇ ಆ ಪಾಪಪುರುಷ. ಅದನ್ನ ಹೊರಹಾಕೋದು ಅಂದ್ರೆ ಆತ್ಮಾವಲೋಕನದ ಮೂಲಕ ಆ ಗುಣಗಳನ್ನ ತ್ಯಜಿಸೋದು. ಇದು ಅಕ್ಷರಶಃ ಒಂದು ಭೌತಿಕ ಕ್ರಿಯೆಗಿಂತ ಒಂದು ಆಳವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪರಿವರ್ತನೆ. ಮಂತ್ರಗಳು, ಛಂದಸ್ಸು, ಈ ಎಲ್ಲ ಶಾಸ್ತ್ರೀಯ ರಚನೆಗಳು ಈ ಆಂತರಿಕ ಪ್ರಕ್ರಿಯೆಗೆ ಮನಸ್ಸನ್ನ ಸಿದ್ಧಪಡಿಸೋಕೆ ಮತ್ತು ಕೇಂದ್ರೀಕರಿಸೋಕಿರೋ ಪ್ರಬಲ ಸಾಧನಗಳು. ನಿಜ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಆ ಸಾಧನಗಳಿಗಿಂತ ಸಾಧಿಸಬೇಕಾದ ಗುರಿ ಅಂದ್ರೆ ಆಂತರಿಕ ಶುದ್ಧೀಕರಣವೇ ಹೆಚ್ಚು ಮುಖ್ಯ ಅಲ್ವೇ? ಸ್ವರೂಪ ಅನ್ನೋದು ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಮಾರ್ಗವೇ ಹೊರತು ಅದೇ ಅಂತಿಮ ಸತ್ಯ ಆಗೋಕೆ ಸಾಧ್ಯ ಇಲ್ಲ. ನೋಡಿ, ನೀವು ಸಾಧನ ಮತ್ತು ಗುರಿ ಅಂತ ಅದನ್ನ ಬೇರ್ಪಡಿಸ್ತಾ ಇರೋದೇ ನನ್ನ ಮುಖ್ಯ ಆಕ್ಷೇಪ. ಸರಿ, ಮಂತ್ರದ ಶಕ್ತಿ ಬಗ್ಗೆನೇ ಮಾತಾಡೋಣ. ಋತಂ ಚ ಸತ್ಯಂ ಚ. ಮಂತ್ರದ ಶಕ್ತಿ ಕೇವಲ ಅದರ ಅರ್ಥದಲ್ಲಿಲ್ಲ, ಅದರ ವೈದಿಕ ಮೂಲ ಮತ್ತು ಅನುಷ್ಟುಪ್ ಛಂದಸ್ಸಿನ ನಿರ್ದಿಷ್ಟ ಶಬ್ದ ತರಂಗಗಳಲ್ಲಿ, ಅದರ ಕಂಪನಗಳಲ್ಲಿ ಅಡಗಿದೆ. ವೇದ ಮಂತ್ರಗಳು ಕೇವಲ ಪದಗಳ ಜೋಡಣೆ ಅಲ್ಲ, ಅವು ಶಬ್ದಬ್ರಹ್ಮದ ಸ್ವರೂಪ. ಪಾಪಪುರುಷ ವಿಸರ್ಜನೆ ಅನ್ನೋದು ಈ ಮಂತ್ರದ ಸರಿಯಾದ ಉಚ್ಚಾರಣೆ, ಸ್ವರ ಮತ್ತು ಬಳಕೆಯಿಂದ ಉಂಟಾಗುವ ನೇರವಾದ ಆಧ್ಯಾತ್ಮಿಕ ಪರಿಣಾಮ.
ಗ್ರಂಥದ ಮೊದಲ ಸಂಪುಟಕ್ಕೆ ಭಕ್ತಿಯುಕ್ತ ಕರ್ಮಯೋಗ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಕರ್ಮಯೋಗದಲ್ಲಿ ಕ್ರಿಯೆ ಮತ್ತು ಅದರ ಫಲಕ್ಕೆ ನೇರ ಸಂಬಂಧ ಇದೆ. ಇದು ಕೇವಲ ಭಾವನೆಯ ವಿಷಯ ಅಲ್ಲ, ಇದೊಂದು ನಿರ್ದಿಷ್ಟ ವೈದಿಕ ತಂತ್ರಜ್ಞಾನ. ಅರ್ಥವನ್ನ ನಾವು ಪೂರ್ತಿಯಾಗಿ ಕಡೆಗಣಿಸೋಕೆ ಸಾಧ್ಯನಾ? ಆ ಮಂತ್ರದ ನಿಜವಾದ ಶಕ್ತಿ ಇರೋದು ಶಬ್ದ ಮತ್ತು ಅರ್ಥ ಇವೆರಡರ ಸಂಗಮದಲ್ಲಿ. ಆ ಮಂತ್ರ ಏನು ಹೇಳುತ್ತೆ? ತಪಸ್ಸಿನಿಂದ ಜ್ವಲಿಸುತ್ತಿರುವ ಪರಬ್ರಹ್ಮನಿಂದ ಋತ ಅಂದ್ರೆ ವಿಶ್ವನಿಯಮ ಮತ್ತು ಸತ್ಯ ಅಂದ್ರೆ ಪರಮಸತ್ಯ ಹೇಗೆ ಹೊರಹೊಮ್ಮಿತು, ಅದರಿಂದ ರಾತ್ರಿ, ಸಮುದ್ರ ಮತ್ತು ಸಂವತ್ಸರವೆಂಬ ಕಾಲ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನ ಅದು ವಿವರಿಸುತ್ತೆ. ಈ ಬ್ರಹ್ಮಾಂಡದ ಸೃಷ್ಟಿಯ ಮೂಲತತ್ವವನ್ನ ಧ್ಯಾನಿಸೋದ್ರಿಂದ ಸಾಧಕನು ತನ್ನ ಸೀಮಿತ ವೈಯಕ್ತಿಕ ಅಸ್ತಿತ್ವವನ್ನ ಆ ಬ್ರಹ್ಮಾಂಡದ ಸತ್ಯದೊಂದಿಗೆ ಮರುಜೋಡಣೆ ಮಾಡ್ಕೊಳ್ತಾನೆ. ಆ ಬೃಹತ್ ಸತ್ಯದ ಮುಂದೆ ನಮ್ಮ ವೈಯಕ್ತಿಕ ಅಘ ಅಥವಾ ಪಾಪ ಎಷ್ಟು ಕ್ಷುಲ್ಲಕ ಅಲ್ವಾ? ಆ ಅರಿವು ಮೂಡಿದಾಗ ಪಾಪ ತಾನಾಗಿಯೇ ನಾಶ ಆಗತ್ತೆ. ಇದು ಕೇವಲ ಒಂದು ತಾಂತ್ರಿಕ ಕ್ರಿಯೆ ಆಗದೆ ಒಂದು ಧ್ಯಾನಾತ್ಮಕ ಅನುಸಂಧಾನ ಆಗತ್ತೆ. ಗ್ರಂಥದ 2ನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗ ಇದೇ ಅನುಸಂಧಾನಕ್ಕೆ ಒತ್ತು ಕೊಡೋದು. ಶಬ್ದದ ತಂತ್ರಜ್ಞಾನಕ್ಕೆ ಅರ್ಥದ ಅರಿವು ಸೇರಿದಾಗ ಮಾತ್ರ ಮಂತ್ರಕ್ಕೆ ಪೂರ್ಣ ಶಕ್ತಿ ಸಿಗೋದು. ಆದರೆ ಆ ಅರ್ಥದ ಅರಿವನ್ನ ಪಡೆಯೋಕೆ, ಮನಸ್ಸನ್ನ ಆ ಮಟ್ಟಕ್ಕೆ ಕೊಂಡೊಯ್ಯೋಕೆ ಒಂದು ಶಿಸ್ತುಬದ್ಧವಾದ ರಚನೆ ಬೇಕಲ್ವೇ? ನೀವು ಜ್ಞಾನದ ಮೇಲೆ ಹೆಚ್ಚು ಒತ್ತು ಕೊಡ್ತಾ ಆ ಜ್ಞಾನವನ್ನ ಸ್ಥಿರಗೊಳಿಸೋ ರಚನೆಯ ಪ್ರಾಮುಖ್ಯತೆಯನ್ನ ಕಡೆಗಣಿಸ್ತಾ ಇದ್ದೀರಾ ಅಂತ ನನಗನ್ಸ್ತಿದೆ. ಈ ಗ್ರಂಥ, ಋಷಿ, ದೇವತೆ, ಛಂದಸ್ಸುಗಳ ವಿವರಗಳನ್ನ ಯಾಕೆ ಇಷ್ಟು ನಿಖರವಾಗಿ ಪ್ರತಿಯೊಂದು ಮಂತ್ರಕ್ಕೂ ಕೊಡುತ್ತೆ? ಯಾಕಂದ್ರೆ ಈ ರಚನೆಯು ಆಚರಣೆಯನ್ನ ದೋಷರಹಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡೋಕೆ ಅತ್ಯಗತ್ಯ. ಒಂದು ರೀತಿ ವೈಜ್ಞಾನಿಕ ಪ್ರಕ್ರಿಯೆಯೇ ಹಾಗೆ. ರಸಾಯನಶಾಸ್ತ್ರದ ಪ್ರಯೋಗದಲ್ಲಿ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕ್ರಮದಲ್ಲಿ ರಾಸಾಯನಿಕಗಳನ್ನು ಬೆರೆಸಿದ್ರೆ ಮಾತ್ರ ನಿರೀಕ್ಷಿತ ಫಲಿತಾಂಶ ಸಿಗುತ್ತೆ. ಇಲ್ಲೂ ಹಾಗೇನೆ ಸಂಪ್ರದಾಯಬದ್ಧವಾದ ಈ ರಚನೆಯಿಂದ ನಾವು ವಿಮುಖವಾದ್ರೆ ಆಚರಣೆಯ ಶಕ್ತಿ ಕುಂದಿತ್ತೆ, ಅದರ ತೀವ್ರತೆ ಕಡಿಮೆಯಾಗುತ್ತೆ. ನೀವು ಕೊಟ್ಟ ಹೋಲಕೆ ಬಹಳ ಕುತೂಹಲಕಾರಿಯಾಗಿದೆ. ಆದರೆ ರಸಾಯನಶಾಸ್ತ್ರದ ಪ್ರಯೋಗ ಮಾಡುವ ವಿಜ್ಞಾನಿಯ ಉದ್ದೇಶ ಮತ್ತು ಗಮನ ಕೂಡ ಅಷ್ಟೇ ಮುಖ್ಯ ಅಲ್ಲವೇ? ರಚನೆ ಶಿಸ್ತನ್ನ ಕೊಡುತ್ತೆ, ಮನಸ್ಸನ್ನ ಒಂದು ಕಡೆ ನಿಲ್ಲಿಸೋಕೆ ಸಹಾಯ ಮಾಡುತ್ತೆ, ನಿಜ. ಆದರೆ ಅದಕ್ಕಿಂತಲೂ ಭಾವ ಅಥವಾ ಪ್ರಾಮಾಣಿಕ ಉದ್ದೇಶವೇ ಅಡಿಪಾಯ. ನೀವು ರಚನೆಯ ನಿಖರತೆಗೆ ಅಷ್ಟು ಒತ್ತು ಕೊಡುವಾಗ ಈ ಮಂತ್ರದ ದೇವತೆಯ ಹೆಸರೇ ಭಾವವೃತ್ತ ಅಂತ ಇರೋದನ್ನ ಹೇಗೆ ವಿವರಿಸ್ತೀರಿ? ಗ್ರಂಥವೇ ಹೇಳುತ್ತೆ, ಭಾವ ಎಂದರೆ ಭವ ಅಂದ್ರೆ ಅಸ್ತಿತ್ವ, ವೃತ್ತ ಎಂದರೆ ಸತ್ತ ಅಂದ್ರೆ ಇರುವಿಕೆ. ಅಂದ್ರೆ ಭಾವ ಅಥವಾ ಅಸ್ತಿತ್ವದ ಸಾರವೇ ಆಗಿರುವನು ಈ ಮಂತ್ರದ ದೇವತೆ. ಇದು ಆಂತರಿಕ ಭಾವನೆಯ ಅಸ್ತಿತ್ವದ ಶುದ್ಧಿಯ ಪ್ರಾಮುಖ್ಯತೆಯನ್ನ ನೇರವಾಗಿ ಒತ್ತಿ ಹೇಳ್ತಾ ಇಲ್ವಾ? ನಾವು ಮಾಡೋ ಕ್ರಿಯೆಯ ಹಿಂದಿನ ತತ್ವವನ್ನ ಅರಿಯದೆ, ಶುದ್ಧ ಭಾವ ಇಲ್ಲದೆ ಯಾಂತ್ರಿಕವಾಗಿ ಮಂತ್ರಗಳನ್ನ ಉಚ್ಚರಿಸಿದರೆ ಅದರಿಂದ ಸಿಗೋ ಪ್ರಯೋಜನ ಅತ್ಯಲ್ಪ. ರಚನೆ ದೇಹ ಆದ್ರೆ ಭಾವ ಅದರ ಆತ್ಮ ಇಲ್ಲದ ದೇಹಕ್ಕೆ ಬೆಲೆ ಇದೆಯಾ? ಆದ್ರೆ ಪಾಪ ಪುರುಷ ವಿಸರ್ಜನೆಯನ್ನ ಕೇವಲ ಸಾಂಕೇತಿಕ ಅಂದ್ರೆ ಗ್ರಂಥದಲ್ಲಿ ಬಳಸಿದ ಸ್ಪಷ್ಟವಾದ ಭಾಷೆಗೆ ನಾವು ಅಪಚಾರ ಮಾಡಿದ ಹಾಗಾಗಲ್ವಾ? ಗ್ರಂಥದ ವಾಕ್ಯವನ್ನ ಮತ್ತೊಮ್ಮೆ ಗಮನಿಸಿ. ಪಾಪ ಪುರುಷನನ್ನು ಈ ದೇಹದಿಂದ ಹೊರಗೆ ಹಾಕುವುದಕ್ಕೋಸ್ಕರ. ಈ ಭಾಷೆ ಅತ್ಯಂತ ನೇರ ಮತ್ತು ಸ್ಪಷ್ಟವಾಗಿದೆ. ಇದರಲ್ಲಿ ಯಾವುದೇ ಗೂಢಾರ್ಥದ ಸುಳಿವು ಕಾಣ್ತಾ ಇಲ್ಲ ನನಗೆ. ಇದನ್ನ ಅಕ್ಷರಶಃ ತೆಗೆದುಕೊಳ್ಳಬೇಕು. ಇದು ಒಂದು ನೈಜವಾದ ಆಧ್ಯಾತ್ಮಿಕ ಪ್ರಕ್ರಿಯೆ. ನಮ್ಮ ಕರ್ಮಗಳ ಫಲವಾಗಿ ಸೂಕ್ಷ್ಮ ಶರೀರದಲ್ಲಿ ಸಂಗ್ರಹವಾಗಿರೋ ನಕಾರಾತ್ಮಕ ಶಕ್ತಿಯನ್ನ ಈ ಮಂತ್ರದ ಶಕ್ತಿ ಮತ್ತು ಜಲದ ಮಾಧ್ಯಮದ ಮೂಲಕ ಹೊರಹಾಕೋ ಕ್ರಿಯೆ ಇದು. ಕರ್ಮಯೋಗವು ಕ್ರಿಯೆ ಮತ್ತು ಅದರ ಫಲಿತಾಂಶಗಳ ಮೇಲೆ ಫೋಕಸ್ ಮಾಡುತ್ತೆ. ಹಾಗಾಗಿ ಇದು ಒಂದು ನಿರ್ದಿಷ್ಟ ಕ್ರಿಯೆಯ ಸ್ಪಷ್ಟವಾದ ಫಲಿತಾಂಶವೇ ಹೊರತು ಕೇವಲ ಮಾನಸಿಕ ಕಲ್ಪನೆ ಅಲ್ಲ. ವೇದಗಳು ಮತ್ತು ಶಾಸ್ತ್ರಗಳ ಭಾಷೆ ಯಾವಾಗಲೂ ಒಂದು ರೀತಿ ಸಾಂಕೇತಿಕವಾಗಿರುತ್ತೆ. ಅದು ಕಾವ್ಯದ ಭಾಷೆ. ಕಮಲನಯನ ಅಂದ್ರೆ ಕಣ್ಣುಗಳು ಅಕ್ಷರಶಃ ಕಮಲದಿಂದ ಮಾಡಲ್ಪಟ್ಟಿವೆ ಅಂತ ಅರ್ಥ ಅಲ್ವಲ್ಲ. ಬದಲಿಗೆ ಸೌಂದರ್ಯವನ್ನ, ಪಾವಿತ್ರ್ಯವನ್ನ ಸೂಚಿಸೋ ಅದೊಂದು ಸುಂದರ ರೂಪಕ. ಹಾಗೆಯೇ ಪಾಪಪುರುಷ ಅನ್ನೋದು ಕೂಡ ಒಂದು ಪ್ರಬಲವಾದ ರೂಪಕ. ನಮ್ಮೊಳಗಿನ ಅಹಂ, ದುರಾಸೆ, ಕೋಪದಂತಹ ನಕಾರಾತ್ಮಕ ಗುಣಗಳ ಸಂಚಯಕ್ಕೆ ಒಂದು ರೂಪ ಕೊಟ್ಟು ಅದನ್ನ ಪುರುಷ ಅಂತ ಕರೆದು ನೀರಿನಲ್ಲಿ ವಿಸರ್ಜಿಸೋ ಕ್ರಿಯೆ. ಆ ಗುಣಗಳನ್ನ ನಮ್ಮಿಂದ ಬೇರ್ಪಡಿಸಿ ನೋಡಕ್ಕೆ ಮತ್ತು ಅವುಗಳನ್ನ ತ್ಯಜಿಸೋಕೆ ಸಹಾಯ ಮಾಡೋ ಒಂದು ಅದ್ಭುತವಾದ ಮಾನಸಿಕ ತಂತ್ರ.
ವಿಸರ್ಜನೆ ಅಂದ್ರೆ ಆತ್ಮಾವಲೋಕನ ಮತ್ತು ಧ್ಯಾನದ ಮೂಲಕ ಆ ನಕಾರಾತ್ಮಕ ಮಾದರಿಗಳನ್ನ ನಮ್ಮ ಮನಸ್ಸಿನಿಂದ ಹೊರಹಾಕೋದು. ಗ್ರಂಥವೇ ಹೇಳೋ ಹಾಗೆ ಇದು ಶುದ್ಧಿಯ ಅಂತಿಮ ಹಂತ. ಶುದ್ಧಿ ಅನ್ನೋದು ಮೂಲಭೂತವಾಗಿ ಒಂದು ಆಂತರಿಕ ಸ್ಥಿತಿ. ಅದು ಬಾಹ್ಯಕ್ರಿಯೆಯ ಫಲಿತಾಂಶ ಮಾತ್ರ ಅಲ್ಲ. ನೋಡಿ, ಎಷ್ಟೋ ಜನರಿಗೆ ಸಂಸ್ಕೃತ ಮಂತ್ರಗಳ ಅರ್ಥನೇ ಗೊತ್ತಿರಲ್ಲ. ಹಾಗಂತ ಅವರು ಭಾವಪೂರ್ಣವಾಗಿ ಆಚರಣೆ ಮಾಡಿದ್ರೆ ಅದಕ್ಕೆ ಬೆಲೆನೇ ಇಲ್ವಾ? ಇಲ್ಲಿ ಭಾವದ ಪಾತ್ರ ಏನು ಅನ್ನೋ ಪ್ರಶ್ನೆ ನನಗೆ ಮುಖ್ಯ ಅನ್ಸುತ್ತೆ. ಭಾವಕ್ಕೆ ಬೆಲೆ ಇದೆ, ಖಂಡಿತ ಇದೆ. ಆದ್ರೆ ಅರ್ಥ ತಿಳಿದ ಇದ್ರೂ ಮಂತ್ರದ ಶಬ್ದವು ತನ್ನ ಕೆಲಸವನ್ನ ಮಾಡುತ್ತೆ ಅನ್ನೋದು ಸಂಪ್ರದಾಯದ ನಂಬಿಕೆ. ವೈದ್ಯರು ಕೊಟ್ಟ ಔಷಧಿಯ ರಾಸಾಯನಿಕ ಸೂತ್ರ ನಮಗೆ ತಿಳಿಯದಿದ್ದರೂ ಅದನ್ನು ಸರಿಯಾದ ಕ್ರಮದಲ್ಲಿ ತಗೊಂಡ್ರೆ ಅದು ಕೆಲಸ ಮಾಡುತ್ತೆ. ಹಾಗೆಯೇ ಇದು. ನನ್ನ ವಾದದ ಸಾರಾಂಶ ಇಷ್ಟೇ: ಅಗಮರ್ಷಣ ಒಂದು ಶಕ್ತಿಯುತ ವೈದಿಕ ಕ್ರಿಯೆ. ಅದರ ಸಂಪೂರ್ಣ ಸಾಮರ್ಥ್ಯವು ಸಂಧ್ಯಾವಂದನೆಯ ಅಂತರಂಗಾದಂತಹ ಅಧಿಕೃತ ಗ್ರಂಥಗಳಲ್ಲಿ ವಿವರಿಸಲಾದ ನಿಖರವಾದ ರಚನೆ, ಪ್ರಾಚೀನ ಮಂತ್ರಗಳ ಧ್ವನಿ, ಅದರ ಛಂದಸ್ಸಿನ ಗಣಿತ ಮತ್ತು ಪಾಪ ಪುರುಷ ವಿಸರ್ಜನೆ ಎಂಬ ನೈಜ ಆಧ್ಯಾತ್ಮಿಕ ಕ್ರಿಯೆಯಲ್ಲಿದೆ. ಇಲ್ಲಿ ಆಚರಣೆಯ ಸ್ವರೂಪ ಮತ್ತು ಅದರ ಕಾರ್ಯವನ್ನ ಬೇರ್ಪಡಿಸೋಕೆ ಸಾಧ್ಯನೇ ಇಲ್ಲ. ರೂಪವೇ ಶಕ್ತಿಯನ್ನ ಪ್ರಕಟಗೊಳಿಸೋ ಮಾಧ್ಯಮ. ನನ್ನ ಪ್ರಕಾರ ಅಘಮರ್ಷಣ ಒಂದು ಆಳವಾದ ತಾತ್ವಿಕ ಮತ್ತು ಮಾನಸಿಕ ಅಭ್ಯಾಸ. ಇದು ಆಂತರಿಕ ಶುದ್ಧೀಕರಣ ಪ್ರಕ್ರಿಯೆಗೆ ಅನುವು ಮಾಡಿಕೊಡೋಕ್ಕೆ ಒಂದು ಧಾರ್ಮಿಕ ಚೌಕಟ್ಟನ್ನ ಬಳಸ್ಕೊಳ್ಳುತ್ತೆ. ಅದರ ಅಂತಿಮ ಗುರಿ ಮಂತ್ರದ ಅರ್ಥದಲ್ಲಿ ಅಡಗಿರೋ ಹಾಗೆ ನಮ್ಮನ್ನ ಆ ಬ್ರಹ್ಮಾಂಡದ ಸತ್ಯದೊಂದಿಗೆ ಒಂದಾಗಿಸೋದು. ಧಾರ್ಮಿಕ ವಿವರಗಳು, ಋಷಿ, ಛಂದಸ್ಸು, ದೇವತೆ ಇವೆಲ್ಲವೂ ಈ ಸಾರ್ವತ್ರಿಕ ಗುರಿಯನ್ನ ತಲುಪೋಕೆ ಇರೋ ಸಾಂಕೇತಿಕ ಮತ್ತು ಶಕ್ತಿಯುತ ಸಹಾಯಕಗಳು. ಅವು ಮಾರ್ಗಗಳು, ಆದ್ರೆ ಅವೇ ಗಮ್ಯ ಅಲ್ಲ. ಗಮ್ಯ ಅನ್ನೋದು ಆಂತರಿಕ ಪರಿವರ್ತನೆ ಮತ್ತು ಜ್ಞಾನೋದಯ. ಒಟ್ಟಿನಲ್ಲಿ ಈ ವಿಷಯದ ಸಂಕೀರ್ಣತೆಯನ್ನ ನಾವಿಬ್ಬರೂ ಒಪ್ಕೊಳ್ತೀವಿ ಅಂತ ಕಾಣಿಸುತ್ತೆ. ಈ ಆಕರ ಗ್ರಂಥ ಕರ್ಮಯೋಗದ ಅಂದ್ರೆ ಕ್ರಿಯೆಯ ಮಾರ್ಗದ ವಿವರವಾದ ಚೌಕಟ್ಟನ್ನ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಮುಂದಿಡುತ್ತೆ. ಅದೇ ಸಮಯದಲ್ಲಿ ಜ್ಞಾನಯೋಗದ ಅಂದ್ರೆ ಜ್ಞಾನದ ಮಾರ್ಗದ ಆಳವಾದ ದೃಷ್ಟಿಕೋನವನ್ನು ಕೂಡ ಪ್ರಸ್ತುತಪಡಿಸುತ್ತೆ. ಖಂಡಿತ ಇದು ಕ್ರಿಯೆ ಮತ್ತು ತಿಳುವಳಿಕೆ ಅಥವಾ ರೂಪ ಮತ್ತು ಸಾರ ಎರಡೂ ಹೇಗೆ ಒಂದರೊಳಗೊಂದು ಹೆಣೆದುಕೊಂಡಿವೆ ಅನ್ನೋದನ್ನ ಸೂಚಿಸುತ್ತೆ. ಬಹುಶಃ ಒಂದು ಇನ್ನೊಂದಿಲ್ಲದೆ ಅಪೂರ್ಣ. ಕ್ರಿಯೆಯಿಲ್ಲದ ಜ್ಞಾನ ಶುಷ್ಕವಾದ್ರೆ ಜ್ಞಾನವಿಲ್ಲದ ಕ್ರಿಯೆ ಯಾಂತ್ರಿಕವಾಗಬಹುದು. ಈ ವಿಭಿನ್ನ ದೃಷ್ಟಿಕೋನಗಳು ಹೇಗೆ ಒಂದನ್ನೊಂದು ಪೂರ್ಣಗೊಳಿಸುತ್ತವೆ ಅನ್ನೋದನ್ನ ಅರಿಯೋಕೆ ಸಂಧ್ಯಾವಂದನೆಯ ಅಂತರಂಗ ಎಂಬ ಮೂಲ ಆಕರವನ್ನ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡೋಕೆ ನಮ್ಮ ಕೇಳುಗರಿಗೆ ಅವಕಾಶವಿದೆ.